ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾವು ಪಾಲಕ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನನ್ನ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಪಾಲಕ್ ರೈಸ್ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾವು ಮಸಾಲೆಯನ್ನು ಹುರ್ಕೊಳ್ಬೇಕು. ಅದಕ್ಕೊಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೇನೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. 1 ಸ್ಪೂನು ನಾನಿಲ್ಲಿ ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಸ್ಪೂನು ಜೀರಿಗೆ, ಎರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ನಾನು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಮಸಾಲೆಯನ್ನು ಹುರಿದು ರುಬ್ಬಿ ನಾವು ಮಾಡ್ತೇವಲ್ಲ, ಈ ರೈಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ನಾನು 5 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಹಾಗೆ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಇವಾಗ ಚೆನ್ನಾಗಿ ಎಲ್ಲವೂ ಫ್ರೈ ಆಗಿದೆ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದು ಕೂಡ ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಹಾಗೆ 1 ಇಂಚು ಶುಂಠಿ, ಇವಾಗ ಇದು ಫ್ರೈ ಆಗ್ತಾ ಬಂತು. ನಾನಿಲ್ಲಿ 1 ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಇದರಲ್ಲಿ ಈಗ ನೀರನ್ನೆಲ್ಲ ತೆಗೆದು ಈ ರೀತಿ ಹಾಕ್ಕೊಳ್ಳುವ. ಇದು ನಿಮಗೆ ಇವಾಗ ನೋಡುವಾಗ ತುಂಬ ಅನಿಸ್ಬೋದು, ಇಷ್ಟೊಂದು ಹಾಕ್ತಾರಾ ಅಂತ. ಬಟ್ ಇದು ನಮ್ಮ ಫ್ರೈ ಆದಮೇಲೆ ತುಂಬ ಇಷ್ಟೇ ಆಗುತ್ತೆ. ನೋಡಿ ಯಾವ ರೀತಿ ಆಯಿತು ಅಂತ. ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಪಾಲಕ್ ಸೊಪ್ಪು, ನಾವು ಹಾಕಿರೋ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದನ್ನು ತಣ್ಣಗಾಗಲಿ, ರುಬ್ಕೊಂಡು ಬರುವ. ನಾನು ಒಲೆ ಮೇಲೆ 1 ಕುಕ್ಕರ್ ಇಟ್ಕೊಂಡಿದ್ದೇನೆ. ಕುಕ್ಕರಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಬಂತು. ನಾನಿಲ್ಲೆಲ್ಲ ಸ್ಪೈಸಸನ್ನು ಹಾಕ್ತಾ ಇದ್ದೇನೆ. ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಪಲಾವ್ ಎಲೆ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ, ಮರಾಠಿ ಮೊಗ್ಗು. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಆ ಮಸಾಲೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ, ಅದು ತಣ್ಣಗಾದ್ಮೇಲೆ ನಾವು ರುಬ್ಕೊಂಡು ಬರಬೇಕು ಅದನ್ನು. ಇವಾಗ 1 ಟೊಮೆಟೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನಾನು ನುಣ್ಣಗೆ ರುಬ್ಕೊಂಡು ಬಂದೆ ನೋಡಿ ಆ ಮಸಾಲೆನ, ಅದನ್ನು ಈಗ ಇದರಲ್ಲಿ ಹಾಕ್ಕೊಳ್ತೇನೆ. ಇಲ್ಲಿ ನಾವು ಯಾವುದೇ ರೀತಿ ನೀರನ್ನು ಸೇರಿಸೋದು ಬೇಡ. ಇವಾಗ ಆಮೇಲೆ ಹಾಕ್ಕೊಳ್ಳುವ. ಈ ಮಸಾಲೆ ಅಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಮಸಾಲೆನ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗೋದು ಬೇಡ, ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ ಇದನ್ನು ರುಬ್ಕೊಂಡು ಬಂದಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇವಾಗ ಇಷ್ಟು ಸಾಕು. ಇದಕ್ಕೆ ನಾನಿಲ್ಲಿ 1 ಕ್ಯಾರೆಟು, 1 ಗಡ್ಡೆಕೋಸನ್ನು ತಗೊಂಡಿದ್ದೇನೆ. ನಿಮ್ಮ ಆಪ್ಷನಲ್, ತರಕಾರಿ ಬೇಕಾದರೆ ಹಾಕ್ಕೊಳ್ಬೋದು. ಪಾಲಕ್ ಸೊಪ್ಪಿಗೆ ತರಕಾರಿ ಹಾಕಬೇಕು ಅಂತ ಇಲ್ಲ, ನಿಮ್ಮ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ತಗೊಂಡಿದ್ದೇನೆ. ಹಾಗೆ ಬೀನ್ಸ್ ಇದ್ದರೆ ಕೂಡ ಹಾಕ್ಕೊಳ್ಳಿ. ಹಾಗೆ 1 ಅರ್ಧ ಕಪ್ಪು ಬಟಾಣಿ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ತರಕಾರಿಯನ್ನು ಇದರ ಜೊತೆ ಮಿಕ್ಸ್ ಮಾಡೋಣ. ತರಕಾರಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆಲ್ಲ ನಾವು ಊಟ ಕೊಡಬೇಕಾದ್ರೆ ಬರೀ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಸೊಪ್ಪು ತರಕಾರಿಗಳನ್ನು ಮಿಕ್ಸ್ ಮಾಡಿದರೆ ಅವರು ಸಪ್ರೇಟಾಗಿ ಸೊಪ್ಪು ತರಕಾರಿಗಳನ್ನು ತಿನ್ನೋಕ್ಕೆ ಅಷ್ಟು ಇಷ್ಟಪಡಲ್ಲ, ಅಂದರೆ ರೈಸ್ ಜೊತೆ ತಿಂತಾರೆ ಅಂತ. ಇವಾಗ 1/4 ಸ್ಪೂನ್ ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿಣದ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನು ನಾನಿಲ್ಲಿ ಗರಂ ಮಸಾಲ ಪೌಡರನ್ನು ತಗೊಂಡಿದ್ದೇನೆ. ಇವಾಗ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮಸಾಲೆ ಫ್ರೈ ಆಗಿದ್ದು ಸಾಕು. ನಾವಿವಾಗ ನೀರನ್ನು ಸೇರಿಸ್ಕೊಳ್ಳುವ. ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಳೆದಿರುವಂಥ ನೀರನ್ನು 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. 3 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ನೀವು ಯಾವ ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಳ್ತೀರಾ ಅದೇ ಥರ ಹಾಕ್ಕೊಳ್ಳಿ. 2 ಗ್ಲಾಸ್ ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ ಹೇಳಿ. ಇವಾಗ ನಾನು 1.5 ಗ್ಲಾಸ್ ತೊಗೊಂಡಿರೋದ್ರಿಂದ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಈ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ, ಕುದಿ ಬರಬೇಕು ಇದು. ಇವಾಗ ಕುದಿ ಬರ್ತಾ ಇದೆ ನೋಡಿ. ಈ ಮೂಮೆಂಟಲ್ಲಿ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕ್ತೇನೆ. ನಾನು 10 ನಿಮಿಷ ಮುಂಚೆ ಅಕ್ಕಿಯನ್ನು ತೊಳೆದು ಸ್ವಲ್ಪ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ನೀರೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಅಕ್ಕಿ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅದರಲ್ಲಿ ಇರುವಂಥ ಅಕ್ಕಿ ಎಲ್ಲ ಹಾಕ್ಕೊಳ್ತೇನೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಅಕ್ಕಿ ಹಾಕಿದ ಮೇಲೆ ಕೂಡ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರಲಿಕ್ಕೆ ಶುರುವಾಗಿದೆ ನೋಡಿ. ಇವಾಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಇವಾಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಸಿಲ್ ತೆಗಿತೇನೆ. ಇವಾಗ 3 ವಿಸಿಲ್ ಆಗಿದೆ. ಕುಕ್ಕರ್ ಫುಲ್ ತಣ್ಣಗಾಗಿದೆ. ತೆಗೆದು ನೋಡೋಣ. ವಾ, ಮೂಗಿಗೆ ಬಡಿತಾ ಇದೆ ಇದರ ಘಮ, ಅಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ತೆಗೆದು ನೋಡೋಣ. ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಪಾಲಕ್ ರೈಸ್ ಬಾತ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ರುಚಿಕರವಾದ ಆರೋಗ್ಯಕರವಾದಂಥ ಒಂದು ಪಾಲಕ್ ರೈಸ್ ಈ ರೀತಿ ಮಾಡಿದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ತುಂಬಾ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರು ಇಷ್ಟಪಟ್ಕೊಂಡು ತಿನ್ನುವಂಥ ಈ ಪಾಲಕ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ. ಇದಕ್ಕೆ ನೀವು ಮಸಾಲೆ ರುಬ್ಬುವಾಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ಬೇಕು ಅಂದರೆ ಆಪ್ಷನಲ್ಲು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ಬರು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ ಇವತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ರೈಸ್. ಇದರ ಜೊತೆ ಸ್ವಲ್ಪ ಮೊಸರು ಆಗಲಿ, ಮೊಸರು ಬಜ್ಜಿ ಆಗಲಿ ಇದ್ದರೆ ಇರ್ತಲ್ಲ, ಅದರ ಟೇಸ್ಟೇ ಬೇರೆ. ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.